ನಿನ್ನೆ ರಾತ್ರಿ 7:45ಕ್ಕೆ ಲೋಕಸಭೆಯಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಗೆ ಸೋಲಾಗಿ ಸದನ ಮುಂದೂಡಿಕೆಯಾಗತ್ತೆ. ಅದಾಗಿ 15 ನಿಮಿಷಕ್ಕೆ ಅಂದರೆ ರಾತ್ರಿ 8 ಗಂಟೆಗೆ ಸಂಸತ್ನಲ್ಲಿ ಬಿಜೆಪಿಯ ಮಹಿಳಾ ಸಂಸದರು 16 ಘೋಷಣೆಗಳ 16 ಬಣ್ಣಗಳ ಪ್ಲೇ ಕಾರ್ಡ್ ಹಿಡಿದುಕೊಂಡು ಪ್ರತಿಭಟನೆ ಶುರು ಮಾಡ್ತಾರೆ. ಲೋಕಸಭೆಯ ಭಾಷಣದಲ್ಲಿ ರಾಹುಲ್ ಗಾಂಧಿ ಹೇಳಿದ ರೀತಿ ಈ ಬಿಜೆಪಿಯಲ್ಲಿ ದೊಡ್ಡ ಜಾದೂಗಾರರೇ ಇರಬೇಕು ಅಂತ ಅನಿಸುತ್ತೆ. ಇಲ್ಲಾಂದರೆ ಕೇವಲ 15 ನಿಮಿಷಗಳಲ್ಲಿ ಹೇಗೆ ಅಷ್ಟೊಂದು ಪ್ಲೇ ಕಾರ್ಡ್ಗಳು ಸಾಧ್ಯವೇ ಇಲ್ಲ. ಕೇವಲ 15 ನಿಮಿಷಗಳಲ್ಲಿ ಹಲವು ಘೋಷಣೆಗಳ ಹಲವು ಬಣ್ಣಗಳ ಆ ಪ್ಲೇ ಕಾರ್ಡ್ ರೆಡಿಯಾಗಿದ್ದು ಈಗ ಟ್ರೋಲ್ಗೆ ಗುರಿಯಾಗಿದೆ. ವಿಪಕ್ಷಗಳನ್ನು ಮಹಿಳಾ ವಿರೋಧಿಗಳು ಎಂಬಂತೆ ಬಿಂಬಿಸಲು ಬಿಜೆಪಿ ಸಂಸದರು ನಡೆಸಿದ ಈ ಪ್ರತಿಭಟನೆ ಈಗ ತಮಾಷೆಯ ವಸ್ತುವಾಗಿದೆ. ನೆಟ್ಟಿಗರು ಈ ಪ್ರತಿಭಟನೆಯನ್ನು ಲೇವಡಿ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಜೆಪಿ ಮಹಿಳಾ ಸಂಸದರ ಈ ಪ್ರತಿಭಟನೆ ವ್ಯಂಗ್ಯಕ್ಕೆ ತುತ್ತಾಗಿದೆ. ಬಿಲ್ ಮೇಲೆ ವೋಟಿಂಗ್ ಆರಂಭ ಆಗಿದ್ದು ರಾತ್ರಿ 7:35ಕ್ಕೆ, ಮತದಾನ ಮುಗಿದಿದ್ದು 7:45ಕ್ಕೆ. ಆ ಬಳಿಕ ಸದನ ಮುಂದೂಡಲ್ಪಟ್ಟಿತ್ತು. ಬೆನ್ನಲ್ಲೇ 8 ಗಂಟೆಗೆ ಸಂಸತ್ ಭವನದ ಸಂಕೀರ್ಣದಲ್ಲಿ ಬಿಜೆಪಿ ಮಹಿಳಾ ಸಂಸದರು ಮತ್ತು ಎನ್ಡಿಎ ಕೂಟದ ಮಹಿಳಾ ಪ್ರತಿಭಟನೆ ಶುರುವಾಗಿತ್ತು. ಸದನ ಮುಂದೂಡಿಕೆಯಾದ ಕೇವಲ 15 ನಿಮಿಷಗಳಲ್ಲಿ ಪ್ರತಿಭಟನೆ ಶುರುವಾಗಿದ್ದು ಅಚ್ಚರಿಯೇನಲ್ಲ. ಆದರೆ ಪ್ರತಿಭಟನೆ ಮಾಡಿದ ಮಹಿಳಾ ಸಂಸದರ ಕೈಗೆ ಅಷ್ಟು ಬೇಗನೆ 16 ಪ್ಲೇ ಕಾರ್ಡ್ಗಳು ಹೇಗೆ ಬಂದು ಅನ್ನೋದು ಅಚ್ಚರಿಯ ವಿಷಯ. ಅದೇ ಈಗ ಚರ್ಚೆಗೀಡಾಗಿ ಟ್ರೋಲ್ ಆಗ್ತಾ ಇದೆ. ಕೇವಲ 15 ನಿಮಿಷಗಳಲ್ಲಿ ಬಣ್ಣಗಳಿಂದ ಕೂಡಿದ ಹಲವು ಘೋಷಣೆಗಳಿದ್ದ ಪ್ಲೇ ಕಾರ್ಡ್ ಹೇಗೆ ರೆಡಿಯಾಯಿತು ಅಂತ ನೆಟ್ಟಿಗರು ಬಿಜೆಪಿಗರ ಕಾಲೆಳಿತಾ ಇದ್ದಾರೆ. ಅಷ್ಟೊಂದು ವೇಗವಾಗಿ 16 ಪ್ಲೇ ಕಾರ್ಡ್ಗಳನ್ನು ತಯಾರಿಸಿಕೊಟ್ಟವರು ಯಾರು? ಪ್ಲೇ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿಸಿ ತಂದವರು ಯಾರು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇದು ಸೂಪರ್ ಫಾಸ್ಟ್ ಟೆಕ್ನಾಲಜಿನ ಅಥವಾ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರಾ ಅಂತ ಕಾಲೆಳಿತಾ ಇದ್ದಾರೆ. ಇವೆಲ್ಲ ಬಿಜೆಪಿ ಪ್ರೀ ಪ್ಲ್ಯಾನ್ ಡ್ರಾಮಾ ಅಂತಾನೂ ಲೇವಡಿ ಮಾಡ್ತಾ ಇದ್ದಾರೆ. ಸಂವಿಧಾನ ತಿದ್ದುಪಡಿ ಮಸೂದೆ ಮತ್ತು ಅದರ ಜೊತೆ ಜೋಡಣೆಯಾಗಿರುವ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ತಿದ್ದುಪಡಿ ಮಸೂದೆ ಪಾಸ್ ಮಾಡಲು ತನ್ನ ಬಳಿ ಸಂಖ್ಯೆ ಇಲ್ಲ ಅನ್ನೋದು ಬಿಜೆಪಿ ಮತ್ತು ಎನ್ಡಿಎಗೆ ಮೊದಲೇ ಗೊತ್ತಿತ್ತು. ಮಸೂದೆಗೆ ಲೋಕಸಭೆಯಲ್ಲಿ ಸೋಲಾಗುತ್ತೆ ಅನ್ನೋದು ಕನ್ಫರ್ಮ್ ಇತ್ತು. ಬಿಲ್ ಬಿದ್ದು ಹೋಗುತ್ತೆ ಅಂತ ಅವರಿಗೆ ಗ್ಯಾರಂಟಿ ಇತ್ತು. ಮಸೂದೆ ಬಿದ್ದಾಗ ಇಂಥದ್ದೊಂದು ಡ್ರಾಮಾ ಮಾಡಿ ದೇಶದ ಮಹಿಳೆಯರ ಗಮನ ಸೆಳೆಯೋದು ಬಿಜೆಪಿಯ ಪ್ರೀ ಪ್ಲ್ಯಾನ್ ಆಗಿತ್ತು. ಆ ಮೂಲಕ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಮಹಿಳಾ ಮತದಾರರ ಮತ ಪಡೆದು ರಾಜಕೀಯ ಲಾಭ ಪಡೆಯಬೇಕು ಎಂಬ ಯೋಚನೆ ಇತ್ತು. ಅದಕ್ಕಾಗಿಯೇ ಸ್ಕ್ರಿಪ್ಟ್ ಪ್ರಕಾರ ಮೊದಲೇ ಎಲ್ಲವನ್ನ ರೆಡಿ ಮಾಡಿ ಇಡಲಾಗಿತ್ತು ಅಂತ ಪ್ರತಿಪಕ್ಷಗಳು ಮತ್ತು ನೆಟ್ಟಿಗರು ದೂರ್ತಾ ಇದ್ದಾರೆ. ಬಿಜೆಪಿ ಮತ್ತು ಎನ್ಡಿಎ ಸಂಖ್ಯಾಬಲದ ಕೊರತೆ ಇದ್ದಿದ್ದರಿಂದ ಮಸೂದೆಗೆ ಸೋಲಾಗುತ್ತೆ ಅನ್ನೋದು ಖಚಿತವಾಗಿದ್ದರಿಂದಲೇ ಈ ಪ್ಲೇ ಕಾರ್ಡ್ಗಳನ್ನು ಮೊದಲೇ ರೆಡಿ ಮಾಡಿ ಈ ಪ್ರತಿಭಟನೆಯನ್ನ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಲಾಗಿತ್ತು. ಇದು ಮಹಿಳೆಯರ ಕಾಳಜಿಗಾಗಿ ಮಾಡ್ತಾ ಇರುವ ಪ್ರತಿಭಟನೆಯಲ್ಲ, ಇದು ವಿಪಕ್ಷಗಳನ್ನು ದೂರಲು ಮತ್ತು ಮಹಿಳೆಯರ ಕಣ್ಣಿಗೆ ಮಣ್ಣೆರಚಲು ಮಾಡಿರುವ ನಾಟಕ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಮಹಿಳಾ ಸಂಸದರ ಪ್ರತಿಭಟನೆಯ ವಿಡಿಯೋಗಳಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಕಮೆಂಟ್ಗಳೇ ಬಿದ್ದಿವೆ. ಇಷ್ಟೊಂದು ಸಿದ್ಧತೆಯನ್ನು ಕೇವಲ 15 ನಿಮಿಷಗಳಲ್ಲಿ ಮಾಡಲು ಸಾಧ್ಯವೇ ಇಲ್ಲ. ಹೀಗಾಗಿ ಬಿಜೆಪಿಯವರು ದೇಶದ ಜನರ ದಿಕ್ಕು ತಪ್ಪಿಸಲು ಏನು ಬೇಕಾದರೂ ಮಾಡಲು ಹೇಸೋದಿಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಕೇವಲ 15 ನಿಮಿಷಗಳ ಸಮಯದಲ್ಲಿ ಸುಸಜ್ಜಿತವಾದ ಪ್ರತಿಭಟನೆ ಮಾಡ್ತಾರೆ ಅಂದರೆ ಇದು ಪ್ರೀ ಪ್ಲ್ಯಾನ್ ಪ್ರತಿಭಟನೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಇವರಿಗೆ ಮಸೂದೆ ಬಿದ್ದು ಹೋಗುತ್ತೆ ಅಂತ ಖಾತರಿ ಇದ್ದಿದ್ದರಿಂದಲೇ ಇವರು ಪ್ರತಿಭಟನೆಗೂ ಸಜ್ಜಾಗಿದ್ರು. ಹಾಗಾಗಿ ಮಸೂದೆ ಪಾಸ್ ಆಗೋದಿಲ್ಲ ಅನ್ನೋದು ಖಾತ್ರಿ ಇದ್ದರೂ ಅದನ್ನು ಈ ಸಮಯದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿ ಡ್ರಾಮಾ ಮಾಡುವ ಅಗತ್ಯ ಏನಿತ್ತು ಅನ್ನೋದು ಜನರ ಪ್ರಶ್ನೆ. ಈ ಪ್ರಶ್ನೆಗೆ ಬಿಜೆಪಿ ಬಳಿ ಉತ್ತರವಿಲ್ಲ. ಆದರೂ ಅವರು ಈ ವಿಚಾರವನ್ನು ತನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳೋಕೆ ಮುಂದಾಗಿದ್ದಾರೆ. ವಿರೋಧ ಪಕ್ಷಗಳನ್ನು ಮಹಿಳಾ ವಿರೋಧಿಗಳು ಅಂತ ಬಿಂಬಿಸಲು ಪ್ರತಿಭಟನೆಗೆ ನಿಂತಿದ್ದಾರೆ. ಆದರೆ ಬಿಜೆಪಿಯ ಈ ಪೊಲಿಟಿಕಲ್ ಡ್ರಾಮಾವನ್ನು ದೇಶದ ಜನರು ವ್ಯಂಗ್ಯ ಮಾಡ್ತಾ ಇದ್ದಾರೆ.